ಇಲ್ಲೇನು ಕಾಣ್ತಿದ್ದೀವಿ ಮೆಟ್ಲಿಂಗ್ ರೋಡ್ ಇದು. ಸೌತ್ ಫೇಸ್ ಹೊಂದಿರತಕ್ಕಂಥ ಲ್ಯಾಂಡ್ 2 ಎಕರೆ ಲ್ಯಾಂಡು ಸೇಲಿಗೆ ಬಂದೈತೆ. ಇದು ಟಿ ನರಸೀಪುರ ಮೈಸೂರು ಹೈವೇ ಏನಿದೆ ಜಸ್ಟ್ 2 ಕಿಲೋಮೀಟರ್ ಇದೆ. ಈ ಮೆಟ್ಲಿಂಗ್ ರೋಡು 200 ಮೀಟರ್ಸ್ ಮೆಟ್ಲಿಂಗ್ ರೋಡ್ ಇದು. ಸುತ್ತಮುತ್ತ ಎಲ್ಲ ನಿಮಗೆ ಫಾರ್ಮ್ ಹೌಸ್ಗಳಿವೆ. ನೋಡಿ ಕಾಣ್ತಿರ್ಬೋದು, ತೆಂಗು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ಪ್ಯೂರ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತ ಆಸ್ತಿನೂ ಕೂಡ ಹೌದು. ನಿಮಗೆ ಲೀಗಲಿ ಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮೈಸೂರು ಟಿ ನರಸೀಪುರ ರಿಂಗ್ ರೋಡ್ ಏನಿದೆಯೋ ಅಲ್ಲಿಂದ 10 ಕಿಲೋಮೀಟರ್ ಸರೌಂಡಿಂಗ್ಲಿ ಯಾರಿಗಾದ್ರು ಲ್ಯಾಂಡ್ ಬೇಕು ಅನ್ನೋರಿಗೆ ಇದು ಸೂಕ್ತವಾಗಿರ್ತಕ್ಕಂಥ ಲ್ಯಾಂಡು ಅನ್ಕೋತೀನಿ. ಡಾಕ್ಯುಮೆಂಟ್ಸು ಕ್ಲಿಯರ್ ಕಟ್ಟಾಗಿದೆ. ನಿಮ್ಗೆ ಲೀಗಲ್ ಬೇಕಾದಂಥ ಡಾಕ್ಯುಮೆಂಟ್ಸ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಇದು ಮೈಸೂರಿಗೆ ರಿಂಗ್ ರೋಡ್ಗೆ 10 ಕಿಲೋಮೀಟರ್ಸು, NHಗೆ 2 ಕಿಲೋಮೀಟರು, ಮಡ್ ರೋಡು 200 ಮೀಟರ್ಸು. ಬೆಂಗಳೂರಿಗೆ ಸುಮಾರು 150 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ಕಡೆಯಿಂದ ಕೂಡ ಈ ರೋಡ್ಗೆ ಬರ್ಬೋದು. ನೋಡಿ ಏನು ಕಾಣ್ತಿದೆ, ಇದು ಸುತ್ತಮುತ್ತ ಎಲ್ಲ ತೋಟಗಳಿವೆ. ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು 20 ತೆಂಗಿನ ಸುಸಿಗಳಿವೆ. ಬಟ್ ಕಲ್ಟಿವೇಷನ್ ಏನು ಕೂಡ ಆಗಿಲ್ಲ. ರೋಡ್ ವಿಡ್ತೆ ಜಾಸ್ತಿ ಇರ್ತಕ್ಕಂತಹ ಲ್ಯಾಂಡ್ ಇದು. ನೋಡಿ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ, ಎಲ್ಲವೂ ಕೂಡ ಟೋಟಲಿ ಫಾರ್ಮ್ ಹೌಸು. ಯಾರಿಗಾದ್ರೂ ಇಷ್ಟ ಆದರೆ ಮೇಲೆ ಡಿಸ್ಪ್ಲೇ ಆಗ್ತಕ್ಕ ನಂಬರ್ ಕಾಲ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಂತ ಮಾಹಿತಿಯನ್ನು ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್